ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬೈವೇರಿಯೇಟ್ ಡೇಟಾ ಮತ್ತು ಮಲ್ಟಿವೇರಿಯೇಟ್ ಡೇಟಾ ಬಗ್ಗೆ ನೋಡೋಣ. ಸೊ ಆ್ಯಕ್ಚುಲಿ ಇವತ್ತು ನಾನು ಬರೀ ಇಂಟ್ರೊಡಕ್ಷನ್ ಕೊಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಡೀಟೇಲ್ ಆಗಿ ಬೈವೇರಿಯೇಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು, ಮಲ್ಟಿವೇರಿಯೇಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ ನಿಮಗೆ ಹೇಳ್ತೀನಿ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಇದು ಒಂದು ತಿಳ್ಕೊಂಡಿರಬೇಕು. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಬೈವೇರಿಯೇಟ್ ಡೇಟಾ ಅಂದ್ರೆ ಏನು? ಬೈವೇರಿಯೇಟ್ ಡೇಟಾ ಅಂದ್ರೆ ಇದೊಂದು ಡೇಟಾ. ಓಕೆನಾ. ಈ ಡೇಟಾದಲ್ಲಿ ಟೂ ವೇರಿಯೇಬಲ್ಸ್ ಇರುತ್ತೆ. ಈ ಎರಡೂ ವೇರಿಯೇಬಲ್ಸ್ಗೆ ಇರುವಂತಹ ರಿಲೇಶನ್ಶಿಪ್ ಏನು ಅನ್ನೋದನ್ನ ತೋರ್ಸತ್ತೆ ಈ ಒಂದು ಬೈವೇರಿಯೇಟ್ ಡೇಟಾ. ಸೊ ನಮಗೆ ಆ ಒಂದು ಟರ್ಮ್ ಅಲ್ಲೇ ಕಾಣಿಸ್ತಿದೆ ನಮಗೆ ಬೈ ಅಂದ್ರೆ ಟೂ ಅಂತ, ವೇರಿಯೇಟ್ ಅಂದ್ರೆ ವೇರಿಯೇಬಲ್ಸ್ ಅಂತ. ಓಕೆನಾ. So bivariate data andre that is a data that contains two variables and we study the relationship between those variables. ಇದನ್ನ ನಾವು bivariate data ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಟೆಂಪರೇಚರ್ ಮತ್ತೆ ಐಸ್ ಕ್ರೀಮ್ ಸೇಲ್ ಅಂತ ತಗೊಂಡ್ರೆ, ಯಾವಾಗ ನಮ್ಮ ಕಡೆ ಟೆಂಪರೇಚರ್ ಜಾಸ್ತಿ ಇರುತ್ತೆ ನಮಗೆ ಬಾಯಾರಿಕೆ ಆಗುತ್ತೆ. ಸೊ ಆವಾಗ ನಾವು ಏನಾದರೂ ತಣ್ಣಗಿರೋದು ತಿನ್ಬೇಕಪ್ಪ ಅಂತ ಹೇಳ್ಬಿಟ್ಟು ನಾವು ಐಸ್ ಕ್ರೀಮು, ಜ್ಯೂಸು ಇದೆಲ್ಲ ನಾವು ತಗೊಳ್ತೀವಿ ಅಲ್ವಾ. ಸೊ ಇಲ್ಲಿ ಏನ್ ರಿಲೇಶನ್ಶಿಪ್ ಕೊಡ್ಬೋದು? ಟೆಂಪರೇಚರ್ ಜಾಸ್ತಿ ಆದಂಗೆ ಐಸ್ ಕ್ರೀಮ್ ಸೇಲ್ ಕೂಡ ಜಾಸ್ತಿ ಆಗತ್ತೆ. ಸೊ ಈ ತರ ಇವಾಗ ಟೆಂಪರೇಚರ್ ಅನ್ನೋದು ಒಂದು ವೇರಿಯಬಲ್, ಐಸ್ ಕ್ರೀಮ್ ಸೇಲ್ ಅನ್ನೋದು ಒಂದು ವೇರಿಯಬಲ್. ಸೊ ಯಾವಾಗ ಟೆಂಪರೇಚರ್ ಜಾಸ್ತಿ ಆಗತ್ತೆ ಅಂದ್ರೆ ಟೆಂಪರೇಚರ್ ಅನ್ನೋ ವೇರಿಯಬಲ್ ಜಾಸ್ತಿ ಆಗತ್ತೆ, ಐಸ್ ಕ್ರೀಮ್ ಸೇಲ್ ಅನ್ನೋ ವೇರಿಯಬಲ್ ಕೂಡ ಜಾಸ್ತಿ ಆಗತ್ತೆ. ಸೊ ಇದನ್ನ ನಾವು ಬೈವೇರಿಯೇಟ್ ಡೇಟಾ ಅಂತ ಕರಿತೀವಿ. ಓಕೆನಾ. ಸೊ ಈ ಒಂದು ಡೇಟಾನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಗ್ರಾಫ್ಸ್ನ ಯೂಸ್ ಮಾಡ್ತೀವಿ. ಯಾವ ಗ್ರಾಫ್ ಅಪ್ಪ ಅಂತ ಅಂದ್ರೆ ಸ್ಕ್ಯಾಟರ್ ಪ್ಲಾಟ್ ಮತ್ತೆ ಲೈನ್ ಪ್ಲಾಟ್. ಓಕೆ. ಸೊ ಸ್ಕ್ಯಾಟರ್ ಪ್ಲಾಟ್ ತೋರಿಸ್ತೀನಿ ನೋಡಿ. ಸೊ ಸ್ಕ್ಯಾಟರ್ ಪ್ಲಾಟ್ ಅಂತ ಅಂದ್ರೆ ಈ ತರ ಇರುತ್ತೆ. ಓಕೆನಾ. ಸ್ಕ್ಯಾಟರ್ ಪ್ಲಾಟ್ ಅಂತ ಅಂದ್ರೆ ಇವಾಗ ಪಾಯಿಂಟ್ಸ್ನ ಮಾತ್ರ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ. ಅಟ್ ದ 12 ಟೆಂಪರೇಚರ್ ಎಷ್ಟು ಐಸ್ ಕ್ರೀಮ್ ಸೇಲ್ ಆಗಿದೆ? 190 ಐಸ್ ಕ್ರೀಮ್ ಸೇಲ್ ಆಗಿದೆ. ಆಮೇಲೆ 150 ಅಥವಾ 140 ಟೆಂಪರೇಚರ್ ಟೈಮಲ್ಲಿ 210 ಐಸ್ ಕ್ರೀಮ್ ಸೇಲ್ ಆಗಿದೆ. ಸೊ ಈ ತರ. ಸೊ ನಾವು ಡಾಟ್ಸ್ ಮುಖಾಂತರ ನಾವೇನ್ ಮಾಡ್ತೀವಿ? ರೆಪ್ರೆಸೆಂಟ್ ಮಾಡ್ತೀವಿ ಅದರದ್ದು ರಿಲೇಶನ್ಶಿಪ್. ಓಕೆ. ಸೊ ಇದು ಬಂದ್ಬಿಟ್ಟು ಸ್ಕ್ಯಾಟರ್ ಪ್ಲಾಟ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ? ಲೈನ್ ಪ್ಲಾಟ್. ಲೈನ್ ಪ್ಲಾಟ್ ಏನಪ್ಪಾ ಅಂತ ಅಂದ್ರೆ ಇವಾಗ ಸ್ಕ್ಯಾಟರ್ ಪ್ಲಾಟ್ ಅಲ್ಲಿ ನಾವೇನ್ ಮಾಡ್ತೀವಿ? ಡಾಟ್ಸ್ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಲೈನ್ ಪ್ಲಾಟ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಆ ಡಾಟ್ಸ್ ಇರುತ್ತಲ್ಲ, ಆ ಡಾಟ್ಸ್ ನ ಕನೆಕ್ಟ್ ಮಾಡ್ತೀವಿ. ಸೊ ಆ ಡಾಟ್ಸ್ ನ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ? ಒಂದು ಟ್ರೆಂಡ್ ಸಿಗುತ್ತೆ. ಟ್ರೆಂಡ್ ಅಂತ ಅಂದ್ರೆ ಇವಾಗ ಆ ಒಂದು ಟೈಮಲ್ಲಿ ಏನಾಗ್ತಿದೆ? ಸೊ ನಮಗೆ ಪಾಸಿಟಿವ್ ಆಗಿ ಇನ್ಕ್ರೀಸ್ ಆಗ್ತಿದ್ಯಾ ಅಥವಾ ಇಟ್ ಇಸ್ ಡಿಕ್ರೀಸಿಂಗ್ ನೆಗೆಟಿವ್ಲಿ? ಸೊ ಇದೊಂದು ನಾವು ಅನಲೈಸ್ ಮಾಡ್ಬೋದು. ಯಾವ್ದ್ರಲ್ಲಿ? ಲೈನ್ ಪ್ಲಾಟ್ ಅಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದೊಂದು ಲೈನ್ ಪ್ಲಾಟ್. ಸೊ ಜಸ್ಟ್ ನಾವು ಡಾಟ್ಸ್ನ ಕನೆಕ್ಟ್ ಮಾಡ್ತಾ ಹೋಗ್ತೀವಿ ಇನ್ ಆರ್ಡರ್ ಟು ಅನಲೈಸ್ ದ ಟ್ರೆಂಡ್. ಓಕೆ. ಸೊ ಅರ್ಥ ಆಯ್ತಲ್ವಾ ಬೈವೇರಿಯೇಟ್ ಡೇಟಾ ಅಂದ್ರೆ ಏನು ಅಂತ. ಸೊ ನೆಕ್ಸ್ಟ್ ನಾವು ಮಲ್ಟಿವೇರಿಯೇಟ್ ಡೇಟಾ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಮಲ್ಟಿವೇರಿಯೇಟ್ ಡೇಟಾ ಅಂದ್ರೆ ಅದು ಟರ್ಮ್ ಅಲ್ಲೇ ಇದೆ. ಏನಂತ ಅಂದ್ರೆ ಮಲ್ಟಿ ಅಂದ್ರೆ ಮಲ್ಟಿಪಲ್. ಓಕೆನಾ. ಅಂದ್ರೆ ತುಂಬಾ ಮೋರ್ ದ್ಯಾನ್ 2 ವೇರಿಯೇಬಲ್ಸ್ ಇರುತ್ತೆ ಆ ಡೇಟಾದಲ್ಲಿ. ಸೊ ಆ ಒಂದು ಮಲ್ಟಿಪಲ್ ಡೇಟಾಸ್ ಮಧ್ಯ ಏನ್ ರಿಲೇಶನ್ಶಿಪ್ ಇದೆ ಅಂತ ರೆಪ್ರೆಸೆಂಟ್ ಮಾಡ್ತೀವಲ್ವಾ, that is what multivariate data. Okay na. Multivariate data means the data that contains more than two variables is called as multivariate data. So for example ನೋಡೋದಾದ್ರೆ ಇವಾಗ ಸ್ಟೂಡೆಂಟ್ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇವಾಗ ನಾವು ಮಲ್ಟಿಪಲ್ ಡೇಟಾ ಜೊತೆ ಡೀಲ್ ಮಾಡ್ತಿದೀವಿ. ಓಕೆನಾ. ಸೊ ಹೌ ದ ಸ್ಟೂಡೆಂಟ್ ಇಸ್ ರಿಲೇಟೆಡ್ ಟು ಅದರ್ ಸಬ್ಜೆಕ್ಟ್ಸ್ ಅನ್ನೋ ತರ ನಾವು ಅನಲೈಸ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಹಿಯರ್ ಯಾವ ಎಷ್ಟೆಷ್ಟು ವೇರಿಯೇಬಲ್ಸ್ ಇದೆ? 4 ವೇರಿಯೇಬಲ್ಸ್ ಇದೆ. ಸ್ಟೂಡೆಂಟ್, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ. ಸೊ ಈ ತರ ಇರೋದ್ರಿಂದ ನಾವು ಇದನ್ನ ಮಲ್ಟಿವೇರಿಯೇಟ್ ಡೇಟಾ ಅಂತ ಕರಿತೀವಿ. ಸೊ ಈ ಒಂದು ಮಲ್ಟಿವೇರಿಯೇಟ್ ಡೇಟಾ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ ಗ್ರಾಫ್ಸ್ನ ಯೂಸ್ ಮಾಡ್ತೀವಿ. ಯಾವ್ಯಾವ ಗ್ರಾಫ್ಸು ಅಂತ ಅಂದ್ರೆ ಹೀಟ್ ಮ್ಯಾಪ್, ಪ್ಯಾರ್ ಪ್ಲಾಟ್, 3D ಸ್ಕ್ಯಾಟರ್ ಪ್ಲಾಟ್ ಮತ್ತೆ ಕೋರಿಲೇಷನ್ ಮ್ಯಾಟ್ರಿಕ್ಸ್. ಸೊ ಈ ಗ್ರಾಫ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ? ಮಲ್ಟಿವೇರಿಯೇಟ್ ಡೇಟಾನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ. ಸೊ ಅರ್ಥ ಆಯ್ತಲ್ವಾ ವಾಟ್ ಇಸ್ ಬೈವೇರಿಯೇಟ್ ಡೇಟಾ, ವಾಟ್ ಇಸ್ ಮಲ್ಟಿವೇರಿಯೇಟ್ ಡೇಟಾ ಅನ್ನೋದು ನಿಮಗೆ ಸ್ವಲ್ಪ ಐಡಿಯಾ ಬಂತಲ್ವಾ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಬೈವೇರಿಯೇಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು, ಮಲ್ಟಿವೇರಿಯೇಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು. ಸೊ ನೆಕ್ಸ್ಟ್ ಬೈವೇರಿಯೇಟ್ ಡೇಟಾದಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಕೂಡ ಸಾಲ್ವ್ ಮಾಡೋಣ. ಓಕೆನಾ. ಸೊ ಇದಾಗಿತ್ತು
ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಏನಾದ್ರೂ ಸಣ್ಣ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಮತ್ತೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಕೂಡ ಇದೆ. ಸೊ ಫಾಲೋ ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್.